ಹಲೋ ಫ್ರೆಂಡ್ಸ್, ನ್ಯೂಸ್ ಫಸ್ಟ್ಗೆ ಸ್ವಾಗತ. ನಾನು ಜಗದೀಶ್ ಖಾಶಂಪುರ್. ಸ್ವತಂತ್ರ ಭಾರತದ ಮೊದಲ ವೈಸರಾಯ್ ಮೌಂಟ್ ಬ್ಯಾಟನ್ ಪತ್ನಿ ಎಡ್ವಿನಾ ಮೌಂಟ್ ಬ್ಯಾಟನ್ಗೂ ಪಂಡಿತ್ ಜವಾಹರ್ಲಾಲ್ ನೆಹರು ಅವರಿಗೂ ಇರುವಂತಹ ಸಂಬಂಧ ಏನು? ಯಾಕೆ ಇವರಿಬ್ಬರ ವಿಚಾರ ಪದೇ ಪದೇ ಚರ್ಚೆಗೆ ಬರ್ತಾ ಇರುತ್ತೆ? 80 ವರ್ಷಗಳ ಹಿಂದಿನ ಪತ್ರದ ಸಂಭಾಷಣೆ ಈಗ ಮತ್ತೆ ಮುನ್ನೆಲೆಗೆ ಬರ್ತಾ ಇರುವಂತಹ ಕಾರಣ ಏನು ಅನ್ನೋದನ್ನ ಇವತ್ತಿನ ಈ ವಿಡಿಯೋದಲ್ಲಿ ನೋಡ್ಕೊಂಬರೋಣ. ಅಂದು ಭಾರತದ ಸ್ವತಂತ್ರಕ್ಕಾಗಿ ಇಡೀ ದೇಶದ ಜನರೇ ಹೋರಾಟ ಮಾಡ್ತಿದ್ದಂತಹ ಕಾಲ. ಎರಡನೇ ವಿಶ್ವಯುದ್ಧದ ನಂತರ ಭಾರತಕ್ಕೆ ಸ್ವತಂತ್ರ ಸಿಗೋ ಆಸೆ ಆಗ್ತಾನೆ ಚಿಗುರ್ತಾ ಇರುವಂತಹ ಸಂದರ್ಭ. ಆಗ ಭಾರತಕ್ಕೆ ಬ್ರಿಟನ್ನ ರಾಣಿಯ ಸಂಬಂಧಿಯಾಗಿರ್ತಕ್ಕಂತಹ ಮೌಂಟ್ ಬ್ಯಾಟನ್ ಭಾರತಕ್ಕೆ ವೈಸರಾಯಾಗಿ ಆಗಮಿಸ್ತಾರೆ. ಮೌಂಟ್ ಬ್ಯಾಟನ್ನ ಜೊತೆಗೆ ಅವರ ಪತ್ನಿ ಎಡ್ವಿನಾ ಮೌಂಟ್ ಬ್ಯಾಟನ್ ಸಹ ಭಾರತಕ್ಕೆ ಬರ್ತಾರೆ. ಆಗ ಭಾರತದ ಸ್ವತಂತ್ರಕ್ಕಾಗಿ ಹೋರಾಟದಲ್ಲಿ ಮುಂಚೂಣಿಯಲ್ಲಿರ್ತಕ್ಕಂತಹ ಜನರಲ್ಲಿ ಪಂಡಿತ್ ಜವಾಹರ್ಲಾಲ್ ನೆಹರು ಸಹಿತ ಒಬ್ಬರಾಗಿರ್ತಾರೆ. ಆ ಸಂದರ್ಭದಲ್ಲಿ ನೆಹರು ಮತ್ತು ಎಡ್ವಿನಾ ಮೌಂಟ್ ಬ್ಯಾಟನ್ ನಡುವೆ ಒಂದು ಆತ್ಮೀಯವಾದಂತಹ ಸ್ನೇಹ ಸಂಬಂಧ ಬೆಳೆಯುತ್ತೆ. ಇಬ್ಬರು ತುಂಬಾ ಆತ್ಮೀಯರಾಗಿದ್ರು ಎಂಬ ಚರ್ಚೆ ಹಲವಾರು ಬಾರಿ ಚರ್ಚೆಗೆ ವಿವಾದಕ್ಕೂ ಸಹಿತ ಕಾರಣವಾಗಿರುವಂಥದ್ದು. ಎಡ್ವಿನಾ ಅವರ ಪುತ್ರಿ ಲೇಡಿ ಪಮೆಲಾ ಹಿಕ್ಸ್ ಬರೆದಿರ್ತಕ್ಕಂತಹ ಡಾಟರ್ ಆಫ್ ಎಂಪೈರ್ ಅನ್ನುವಂತಹ ಪುಸ್ತಕದಲ್ಲಿಯೂ ಕೂಡ ನೆಹರು ಮತ್ತು ಎಡ್ವಿನಾ ನಡುವಿನ ಸಂಬಂಧ ಹೇಗಿತ್ತು ಎಂಬುದರ ಬಗ್ಗೆ ಪೂರ್ತಿಯಾಗಿ ಎಳೆಯಾಗಿ ಉಲ್ಲೇಖಿಸಲಾಗಿದೆ. ನೆಹರು ಮತ್ತು ನನ್ನ ತಾಯಿ ತುಂಬ ಆತ್ಮೀಯರಾಗಿದ್ದರು. ನನ್ನ ತಾಯಿಗೆ ನೆಹರು ಜೊತೆಗೆ ಒಂಟಿಯಾಗಿ ಸಿಗಲು ತುಂಬ ಕಷ್ಟ ಆಗ್ತಾ ಇತ್ತು. ಯಾಕೆಂದರೆ ಎಲ್ಲ ಕಡೆಯಲ್ಲೂ ಸಹಿತ ಕೆಲಸದವರು ಮತ್ತು ಭದ್ರತೆಯವರು ಸದಾ ಇರ್ತಾ ಇದ್ರು. ಹಾಗಾಗಿ ಅವರು ಭೇಟಿಯಾಗೋದಕ್ಕೆ ಆಗ್ತಾ ಇರಲಿಲ್ಲ ಅನ್ನುವಂತಹ ವಿಚಾರವನ್ನು ಆ ಪುಸ್ತಕದಲ್ಲಿ ಉಲ್ಲೇಖಿಸಲಾಗಿದೆ. ಇನ್ನು ಸ್ವತಂತ್ರ ಪೂರ್ವದಲ್ಲಿ ಭಾರತದ ವಿಭಜನೆ ಆಗುವಂತಹ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರುತ್ತೆ. ಆ ಸಂದರ್ಭದಲ್ಲಿ ಭಾರತ ವಿಭಜನೆ ಆದರೆ ನನ್ನ ದೇಹ ತ್ಯಾಗ ಆದ ಮೇಲೆ ಭಾರತದ ವಿಭಜನೆ ಆಗಬೇಕು ಅಂತ ಮಹಾತ್ಮ ಗಾಂಧೀಜಿಯವರು ಹೇಳಿದ್ರಂತೆ. ಗಾಂಧೀಜಿಯವರ ಆ ಮನಸ್ಸನ್ನ ಬದಲಾಯಿಸಿದ್ದು ಇದೇ ನೆಹರು ಅನ್ನುವಂತಹ ಚರ್ಚೆಯೂ ಸಹಿತ ದೊಡ್ಡ ಮಟ್ಟದಲ್ಲಿ ಇದೆ. ಇದರ ಹಿಂದಿರುವಂಥದ್ದು ಇದೇ ಎಡ್ವಿನ್ ಬ್ಯಾಟನ್ ಎಂಬ ಚರ್ಚೆಗಳು ಆಗಾಗ್ಗೆ ಕೇಳಿ ಬರ್ತಾನೆ ಇರ್ತವೆ. ಸದ್ಯ ಎಡ್ವಿನ್ಗೆ ನೆಹರು ಬರೆದಿರ್ತಕ್ಕಂತಹ ಪತ್ರಗಳು ಸೋನಿಯಾ ಗಾಂಧಿ ತಮ್ಮ ವಶದಲ್ಲಿ ಇಟ್ಕೊಂಡಿದ್ದಾರೆ ಅನ್ನುವಂತಹ ಚರ್ಚೆ ಶುರುವಾಗಿದೆ. ಅವುಗಳನ್ನು ದಯವಿಟ್ಟು ಹಿಂದಿರುಗಿಸಬೇಕು ಅಂತ ಪ್ರಧಾನಮಂತ್ರಿ ವಸ್ತು ಸಂಗ್ರಹಾಲಯ ಮತ್ತು ಗ್ರಂಥಾಲಯದ ಮುಖ್ಯಸ್ಥರು ಕಾಂಗ್ರೆಸ್ನ ಎಂಪಿ ಹಾಗೂ ವಿಪಕ್ಷ ನಾಯಕ ರಾಹುಲ್ ಗಾಂಧಿಗೆ ಒಂದು ಪತ್ರವನ್ನು ಬರೆದಿದ್ದಾರೆ. ಈ ವಿಚಾರ ಈಗ ರಾಷ್ಟ್ರ ಮಟ್ಟದಲ್ಲಿ ದೊಡ್ಡ ಚರ್ಚೆಗೆ ಗ್ರಾಸವಾಗ್ತಾ ಇದೆ. 2008ರಲ್ಲಿ ಯುಪಿ ಅವಧಿಯಲ್ಲಿ ದೆಹಲಿಯ ತೀನ್ಮೂರ್ತಿ ಸರ್ಕಲ್ನಲ್ಲಿದ್ದ ನೆಹರು ಮ್ಯೂಸಿಯಂ ಮತ್ತು ಲೈಬ್ರರಿಯಲ್ಲಿದ್ದಿರುವಂತಹ ಒಟ್ಟು 51 ಪೆಟ್ಟಿಗೆಗಳಷ್ಟು ಪತ್ರಗಳನ್ನು ಸೋನಿಯಾ ಗಾಂಧಿ ಕೊಂಡೊಯ್ದಿದ್ರು ಅನ್ನುವಂತಹ ವಿಚಾರ ಈಗ ದೊಡ್ಡ ಮಟ್ಟಿಗೆ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಅವುಗಳನ್ನು ವಾಪಸ್ ನೀಡಬೇಕು. ನೆಹರು ಅವರು ದೇಶ ಮತ್ತು ವಿದೇಶದ ನಾಯಕರೊಂದಿಗೆ ನಡೆಸಿರ್ತಕ್ಕಂತಹ ಪತ್ರದ ವ್ಯವಹಾರಗಳ ಬಗ್ಗೆ ಇಡೀ ದೇಶಕ್ಕೆ ಗೊತ್ತಾಗಬೇಕಾಗಿದೆ. ಅದರಲ್ಲಿ ಪ್ರಮುಖವಾಗಿ ಎಡ್ವಿನಾ ಮೌಂಟ್ ಬ್ಯಾಟನ್, ಆಲ್ಬರ್ಟ್ ಐನ್ಸ್ಟೀನ್, ಜಯಪ್ರಕಾಶ್ ನಾರಾಯಣ್, ವಿಜಯಲಕ್ಷ್ಮಿ ಪಂಡಿತ್ ಮತ್ತು ಬಾಬು ಜಗಜೀವನ್ ರಾಮ್ ಅವರ ಜೊತೆ ನಡೆದಿರ್ತಕ್ಕಂತಹ ಪತ್ರದ ಸಂಭಾಷಣೆಗಳು ಜನರಿಗೆ ಗೊತ್ತಾಗಬೇಕು ಅಂತ ಈಗ ಬಹಳಷ್ಟು ಬೇಡಿಕೆಗಳು ಕೇಳಿಬರ್ತಾ ಇದ್ದಾವೆ. ಸೋನಿಯಾ ಗಾಂಧಿ ತಮ್ಮ ವಶದಲ್ಲಿಟ್ಕೊಂಡಿರ್ತಕ್ಕಂತಹ ಪತ್ರಗಳನ್ನು ವಾಪಸ್ ನೀಡಬೇಕು ಅಂತ ಅಲಹಾಬಾದ್ ಮೂಲದ ಇತಿಹಾಸಕಾರರಾಗಿರುವಂತಹ ರಿಜ್ವಾನ್ ಖದ್ರಿ ಅವರು ಈ ಬಗ್ಗೆ ಸ್ವತಃ ಪತ್ರವನ್ನು ಬರೆದು ಬೇಡಿಕೆಯನ್ನು ಇಟ್ಟಿದ್ದಾರೆ. ಈ ಒಂದು ಪತ್ರ ಈಗ ಬಿಜೆಪಿಗೆ ದೊಡ್ಡ ಅಸ್ತ್ರವಾಗಿ ಸಿಕ್ಕಿದೆ. ಬಿಜೆಪಿಯ ಸಂಸದರಾಗಿರುವ ಸಂಬಿತ್ ಪಾತ್ರ ಕಾಂಗ್ರೆಸ್ ವಿರುದ್ಧ ಇದೇ ವಿಚಾರವಾಗಿ ಗುಡುಕ್ತಾ ಇದ್ದಾರೆ. ನೆಹರು ಅವರು ಪತ್ರ ಬರೆದಿರುವಂಥದ್ರಲ್ಲಿ ಏನಿದೆ ಅದು ದೇಶದ ಜನರಿಗೆ ಗೊತ್ತಾಗಬಾರದೆ ಅನ್ನುವಂತಹ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. 1971ರಲ್ಲಿ ನೆಹರು ಪತ್ರಗಳನ್ನು ಆಗಿನ ಪ್ರಧಾನಿ ಇಂದಿರಾ ಗಾಂಧಿ ಸಾರ್ವಜನಿಕರ ಮಾಹಿತಿಗೆ ಅಂತ ಇಟ್ಟಿದ್ರು. ಆದರೆ ಅದನ್ನು ಈಗ ಯಾಕೆ ಮುಚ್ಚಿಡಲಾಗ್ತಾ ಇದೆ? ನೆಹರು ಅವರು 17 ವರ್ಷಗಳ ಕಾಲ ದೇಶದ ಪ್ರಧಾನಿಯಾಗಿದ್ದರು. ಅವರ ಪತ್ರದ ಸಂಭಾಷಣೆ ಇತಿಹಾಸದಲ್ಲಿ ದಾಖಲಾಗಬೇಕು ಅನ್ನುವಂಥದ್ದು ಬಿಜೆಪಿಗರ ವಾದ ಆಗಿದೆ. ಅದೇನೇ ಇರಲಿ, ದೇಶದ ಇತಿಹಾಸ ಸಾರುವಂತಹ ಪತ್ರಗಳು ಪೆಟ್ಟಿಗೆಯಲ್ಲಿ ಧೂಳು ತಿಳಿಯೋ ಬದಲು ಭಾರತದ ವಿಭಜನೆಯ ಸೇರಿ ವಿದೇಶಿ ನಾಯಕರ ಜೊತೆ ನಡೆದಿರ್ತಕ್ಕಂತಹ ಒಪ್ಪಂದಗಳು ಯುವ ಪೀಳಿಗೆಗೆ ತಿಳಿಯುವಂತಾಗಬೇಕು ಎಂಬುದು ಎಲ್ಲರ ಆಶಯ ಆಗಿದೆ. ಇದೇ ರೀತಿಯಾದಂತಹ ಕಂಟೆಂಟ್ಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್ ಡಿಜಿಟಲ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.